me forever on fire. 49 ದಿನಗಳ ಬಳಿಕ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಾಗಿದೆ. ಸರ್ಜರಿಯನ್ನ ಮಾಡಿಸಿಕೊಳ್ಳದೆ ಮನೆಗೆ ವಾಪಸ್ಸಾದ ನಟ. ಬೆನ್ನು ನೋವಿನಿಂದ ಬಿಜೆಎಸ್ ಆಸ್ಪತ್ರೆಯನ್ನ ಸೇರಿದ್ರು ಕೊಲೆ ಆರೋಪಿ ದರ್ಶನ್. ಇದೀಗ ಕುಂಟುತ್ತಲೆ ಆಸ್ಪತ್ರೆಯಿಂದ ಹೊರಗೆ ಬಂದಿದ್ದಾರೆ ಕೊಲೆ ಆರೋಪಿ ದರ್ಶನ್. ಮಗನ ಹೆಗಲ ಮೇಲೆ ಕೈ ಹಾಕಿ ನಡೆದುಕೊಂಡು ಬಂದಿದ್ದಾರೆ ಹೊರಗಡೆ. ಹೊಸಕೆರೆಹಳ್ಳಿಗ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ತೆರಳಿದ್ದಾರೆ. ಪತ್ನಿ ಮನೆಯಲ್ಲಿ ವಿಶ್ರಾಂತಿಯನ್ನ ಪಡೆಯಲಿದ್ದಾರೆ. ಶಸ್ತ್ರಚಿಕಿತ್ಸೆಗಾಗಿ ಹೈಕೋರ್ಟ್ ಮಧ್ಯಂತರ ಬೇಲನ್ನು ನೀಡಿತು. ಹೈಕೋರ್ಟ್ 6 ವಾರಗಳ ಜಾಮೀನನ್ನು ಮಂಜೂರು ಮಾಡಿತ್ತು. ರೆಗ್ಯುಲರ್ ಬೇಲ್ ಸಿಕ್ಕಿದಂಥ ಹಿನ್ನೆಲೆಯಲ್ಲಿ ಇದೀಗ ರಿಲೀಫ್ ಮೂಡ್ನಲ್ಲಿ ಇದ್ದಾರೆ ದರ್ಶನ್. ಇದೀಗ ಆಪರೇಷನ್ ಇಲ್ಲದೆ ಮನೆಗೆ ವಾಪಸ್ಸಾಗಿದ್ದಾರೆ. ಆಪರೇಷನ್ ಆಗಲೇಬೇಕು, ತೀವ್ರ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಇದೆ, ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ, ಸ್ಟ್ರೋಕ್ ಆಗುವ ಚಾನ್ಸಸ್ ಇದೆ, ಕಿಡ್ನಿ ಮೇಲೆ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇದೆ, ಯೂರಿನ್ ಕಂಟ್ರೋಲ್ ಸಿಗುವ ಸಾಧ್ಯತೆ ಕಮ್ಮಿ ಇದೆ, ಒಂದು ಹೆಜ್ಜೆನೂ ಎತ್ತಿಡೋಕ್ಕಾಗ್ತಾ ಇಲ್ಲ, ನಡೆಯೋದಕ್ಕೆ ಆಗ್ತಾ ಇಲ್ಲ, ಮಲಗೋದಕ್ಕಾಗ್ತಾ ಇಲ್ಲ, ಕೂರೋದಕ್ಕಾಗ್ತಾ ಇಲ್ಲ, ನಿಲ್ಲೋದಕ್ಕಾಗ್ತಾ ಇಲ್ಲ. ಸೊ ಆಪರೇಷನ್ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ 6 ವಾರಗಳ ಬೇಲನ್ನು ಪಡ್ಕೊಂಡು ಹೊರಗಡೆ ಬಂದಿದ್ರು, ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ಇದೀಗ ರೆಗ್ಯುಲರ್ ಬೇಲ್ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸರ್ಜರಿ ಅವಶ್ಯಕತೆ ಇಲ್ಲ ಅಂತನೋ ಅಥವಾ ಮೊದಲಿಂದಲೂ ಕೂಡ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ವಂತೆ. ಫ್ಯೂಚರಲ್ಲಿ ಸಮಸ್ಯೆ ಆಗ್ಬೋದು, ಫಿಸಿಯೋಥೆರಪಿನ ಮಾಡಿಸ್ಕೊಳ್ತೀನಿ ಅಂತ. ಮೊದಲಾಗಿದ್ದರೆ ಜೈಲಿಗೆ ವಾಪಸ್ ಹೋಗಬೇಕಾಗಿತ್ತು. ಅಲ್ಲಿ ಫಿಸಿಯೋಥೆರಪಿ ಅಂದರೆ ಹೇಗೋ ಏನೋ ಗೊತ್ತಿಲ್ಲ, ಯಾಕೆ ಅನ್ನೋದೊಂದು ಪ್ರಶ್ನೆ ಇತ್ತು. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಮನೆಗಾದರೂ ಪರವಾಗಿಲ್ಲ, ಅಲ್ಲಿಗೆ ವೈದ್ಯರನ್ನು ಕರೆಸ್ಕೊಳ್ಬಹುದು, ಫಿಸಿಯೋಥೆರಪಿಯನ್ನು ಮಾಡಿಸ್ಬೋದು. ಸ್ವಲ್ಪ ಸಮಯ ಹಿಡಿದ್ರೂ ಪರವಾಗಿಲ್ಲ, ತಡವಾದರೂ ಪರವಾಗಿಲ್ಲ. ಮುಂದೆ ಅನೇಕ ಸಿನಿಮಾಗಳನ್ನು ಮಾಡಬೇಕಾಗಿದೆ, ಸಿನಿಮಾಗಳು ಅವ್ರ ಕೈಯಲ್ಲಿದೆ. ಸೊ ಅವೆಲ್ಲವನ್ನ ಮುಗಿಸ್ಕೊಡ್ಬೇಕಾಗಿದೆ. ಆಲ್ರೆಡಿ ಕಾಟೇರ ಬಂದು ವರ್ಷಗಳೇ ಕಳೀತು. ಸೊ ಇನ್ನೊಂದು ಸಿನಿಮಾ ಕೊಡಬೇಕಾಗಿದೆ ಅಭಿಮಾನಿಗಳಿಗೆ ಅಂತ. ಅದರಲ್ಲಿ 6 ತಿಂಗಳು ಇಲ್ಲಿ ಜೈಲಲ್ಲಿ ಕೂತು ಹೋಯಿತು ಟೈಮು. ಸೊ ಆ ಎಲ್ಲ ಕಾರಣಕ್ಕಾಗಿಯೋ ಏನೋ ಗೊತ್ತಿಲ್ಲ, ಯೋಚನೆಯನ್ನು ಮಾಡಿ ಇದೀಗ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ನೇರವಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲ್ಯಾಟಿಗೆ ತೆರಳಿದ್ದಾರೆ. ಇದಕ್ಕಿಂತ ಹಿಂದೆ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಪ್ರಶ್ನೆ ಇತ್ತು. ಬಿಕಾಸ್ ಅವ್ರದ್ದೊಂದು ಬೆಂಗಳೂರಿನಲ್ಲಿ 2-3 ಮನೆ ಇರೋದ್ರಿಂದ ಎಲ್ಲಿಗೆ ಹೋಗ್ತಾರೆ ಅನ್ನೋದೊಂದು ಪ್ರಶ್ನೆ ಇತ್ತು. RR ನಗರ ನಿವಾಸದತ್ತ ಅವರ ಅಭಿಮಾನಿಗಳೆಲ್ಲ ಹೋಗಿ ಕಾಯ್ತಾ ಇದ್ರು, ಇಲ್ಲಿಗೆ ಬರ್ತಾರೆ, ಅವ್ರನ್ನ ನೋಡಬೇಕು, ಅವ್ರಿಗೊಂದು ವಿಶ್ ಮಾಡಬೇಕು ಅಂತ. ಆದರೆ ಅಲ್ಲಿಗೆ ಹೋಗಲಿಲ್ಲ. ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ರೀಸನಿಗಾಗಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಂಟ್ಕೊಂಡು ಮಗನ ಸಹಾಯದಿಂದ ಕಾರವರೆಗೂ ಬಂದು ಹತ್ತಿದ್ದಾರೆ. ಅವರ ಸ್ನೇಹಿತ ಧನ್ವೀರ್ ಅವರು ಅವರ ರೇಂಜ್ ರೋವರ್ ಕಾರ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಸೊ ಇನ್ನೂ ಅವರ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ, ಈಗ ಆರೋಗ್ಯದ ಕಂಡೀಷನ್ ಹೇಗಿದೆ, ಸ್ವಲ್ಪನಾದರೂ ಪರವಾಗಿಲ್ವಾ, ಎಲ್ಲಿವರೆಗೂ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದಾರೆ, ಸೊ ಸದ್ಯದ ಪರಿಸ್ಥಿತಿ ಏನು, ಇದ್ಯಾವುದ್ರ ಬಗ್ಗೆಯೂ ಮಾಹಿತಿ ಇಲ್ಲ. ಬಿಕಾಸ್ ಈಗೇನು ಕೋರ್ಟಿಗೆ ಅವರು ಇಷ್ಟು ಟ್ರೀಟ್ಮೆಂಟ್ ಆಗಿದೆ, ಇಷ್ಟು ತಗೊಂಡಿದ್ದೀವಿ, ಹೆಲ್ತ್ ಈ ಥರ ಇದೆ ಅಂತೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸೊ ಆ ಕಾರಣಕ್ಕಾಗಿ ಅವರ ಸದ್ಯದ ಹೆಲ್ತ್ ರಿಪೋರ್ಟ್ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಇವತ್ತು ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ದಾರೆ. ಇನ್ನು ಮನೆಯ ಸುತ್ತ ಅಭಿಮಾನಿಗಳು ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಆ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ.